ಎದ್ದ ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ರೇವಣ್ಣ ನಿವಾಸಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ರೇವಣ್ಣ ಮನೆಯಲ್ಲಿ ನಿನ್ನೆ ಪರಿಶೀಲನೆಯನ್ನ ನಡೆಸಲಾಗಿತ್ತು ಎಸ್ಐಟಿ ತಂಡದಿಂದ. ಇವತ್ತು ಕೂಡ ರೇವಣ್ಣ ಮನೆಯಲ್ಲಿ ತಲಾಶ್ ನಡೆಸೋ ಸಾಧ್ಯತೆ ಇದೆ. ಎಸ್ಐಟಿ ಬರುವ ಮುನ್ನವೇ ಸ್ಥಳೀಯ ಪೊಲೀಸರು ಭೇಟಿ ನೀಡಿದ್ದಾರೆ. ಹಾಸನ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಹೊಳೆನರಸೀಪುರ ಮನೆಯಲ್ಲಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಇದ್ದಾರೆ. ಕೆಲಸದ ವೇಳೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನ ದಾಖಲು ಮಾಡಿದ್ದಾರೆ. ಸಂತ್ರಸ್ತೆ ದೂರಿನಿಂದ A1 ರೇವಣ್ಣ, A2 ಪ್ರಜ್ವಲ್ ರೇವಣ್ಣ. ಹಾಗಾಗಿ ಈ ಮನೆಯನ್ನ ಸಹ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ರೇವಣ್ಣ ನಿವಾಸ, ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಈಗ ಸ್ಥಳೀಯ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಮೊದಲು ಭೇಟಿ ಮಾಡಿ ಎಸ್ಐಟಿ ಬರುವ ಮುನ್ನವೇ ಸ್ಥಳೀಯ ಪೊಲೀಸರು ಭೇಟಿ ನೀಡಿದ್ದಾರೆ. ಇವತ್ತು ಕೂಡ ರೇವಣ್ಣ ಮನೆಯಲ್ಲಿ ತಲಾಶ್ ನಡೆಸುವಂತಹ ಸಾಧ್ಯತೆ ಇದೆ. ರೇವಣ್ಣ ಮನೆಯಲ್ಲಿ ನಿನ್ನೆ ಪರಿಶೀಲನೆಯನ್ನ ನಡೆಸಲಾಗಿತ್ತು ಎಸ್ಐಟಿಯಿಂದ. ಇವತ್ತು ಸಹ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಹೊಳೆನರಸೀಪುರ ನಿವಾಸಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ನಿನ್ನೆ 3 ಕಡೆ, ಹಾಸನದ 3 ಕಡೆ ಪರಿಶೀಲನೆಯನ್ನ ನಡೆಸಲಾಗಿತ್ತು ಎಸ್ಐಟಿಯಿಂದ. ಇವತ್ತು ಒಂದು ಪ್ರಜ್ವಲ್ ರೇವಣ್ಣ ಅವರ ಗೆಸ್ಟ್ ಹೌಸ್ ಜೊತೆಗೆ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸ, ಈ ಎರಡೂ ಕಡೆ ಸಹ ಇವತ್ತು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಮನೆಯಲ್ಲಿ ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಅದಕ್ಕಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಸದ್ಯದಲ್ಲೇ ಎಸ್ಐಟಿ ಅಧಿಕಾರಿಗಳು ಬರೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆಯಾ? ಪ್ರಗತಿ, ಹಾಸನ ಹೊಳೆನರಸೀಪುರದ HD ರೇವಣ್ಣನ ನಿವಾಸಕ್ಕೆ ಇಂದು SIT ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದೆ. ಬಹುಮುಖ್ಯವಾಗಿ ಸಂತ್ರಸ್ತೆ, ದೂರು ನೀಡಿದಂತಹ ಸಂತ್ರಸ್ತೆಯನ್ನು ಕರೆತಂದು ಸ್ಥಳ ಮಹಜರನ್ನು ನಡೆಸೋದಕ್ಕೆ SIT ಮುಂದಾಗಿದೆ. 11 ಗಂಟೆ ಸುಮಾರಿಗೆ SIT ಅಧಿಕಾರಿಗಳ ತಂಡ ರೇವಣ್ಣನವರ ನಿವಾಸಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲಿದೆ. ನಾವೀಗ ರೇವಣ್ಣನವರ ನಿವಾಸದ ಮುಂಭಾಗದಲ್ಲಿದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ನಗರ ಠಾಣೆಯ ಪೊಲೀಸರು ಈಗಾಗಲೇ ರೇವಣ್ಣ ನಿವಾಸಕ್ಕೆ ಬಂದಿದ್ದಾರೆ. ಪೊಲೀಸ್ ಜೀಪ್ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಹಾಗೂ PSI ಅಜಯ್ ಕುಮಾರ್ ಅವರು ಈಗಾಗಲೇ ಹೊಳೆನರಸೀಪುರದ ರೇವಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಮೊದಲಿಗೆ SIT ಅಧಿಕಾರಿಗಳ ತಂಡ ಬರಲಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸೋದಕ್ಕೆ, ಜೊತೆಗೆ ಇಲ್ಲಿಯ ಸ್ಥಳೀಯವಾಗಿ ಇರತಕ್ಕಂಥ ವಿಚಾರಗಳ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರು ಆಗಮಿಸಿದ್ದಾರೆ. ಇವತ್ತು ಬಹುಮುಖ್ಯವಾಗಿ ಏನಂದರೆ, ಸಂತ್ರಸ್ತೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನು ನೀಡಿದಂತಹ ಸಂತ್ರಸ್ತೆಯನ್ನು ಕರೆತಂದು ಸ್ಥಳ ಮಹಜರ್ ಮಾಡಿಸಲಿದೆ SIT ತಂಡ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಒಂದು ಕಡೆ ಪೊಲೀಸ್ ಜೀಪ್ ನಿಂತಿದೆ. ಇದು ಹೊಳೆನರಸೀಪುರ ನಗರ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಅವರ ಜೀಪು. ಅಜಯ್ ಕುಮಾರ್ ಮತ್ತು ಸುರೇಶ್ ಇಬ್ಬರು ಸಹ ಈಗಾಗಲೇ ರೇವಣ್ಣರ ಮನೆಯ ಒಳಭಾಗದಲ್ಲಿದ್ದಾರೆ. ನೀವಿಲ್ಲಿ ಮತ್ತೊಂದು ಕಡೆ ನೋಡ್ಬೋದು, ಬ್ಯಾರಿಕೇಡನ್ನು ರೇವಣ್ಣನವರ ಮನೆಯ ಮುಂಭಾಗದಲ್ಲಿ ಹಾಕಲಾಗಿದೆ. SIT ಅಧಿಕಾರಿಗಳ ತಂಡ ಇನ್ನು 11 ಗಂಟೆ ಸುಮಾರಿಗೆ ಆಗಮಿಸುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ ಸ್ಥಳೀಯ ಪೊಲೀಸರು. ತನಿಖಾಧಿಕಾರಿಯಾದಂತಹ ಪ್ರಿಯದರ್ಶಿನಿ ಮತ್ತು ಅವರ ತಂಡ ಸಂತ್ರಸ್ತೆಯನ್ನು ಕರೆತಂದು HD ರೇವಣ್ಣನವರ ಮನೆಯಲ್ಲಿ ಸ್ಥಳ ಮಹಜರನ್ನು ನಡೆಸಲಿದೆ. ಇದರ ಮೊದಲ ಬಾರಿಗೆ ಸಂತ್ರಸ್ತೆಯನ್ನು ರೇವಣ್ಣನವರ ಮನೆಗೆ ಕರೆತರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಯಾದಂಥ ಪ್ರಿಯದರ್ಶಿನಿ ಇರ್ತಾರೆ. ಸೀಮಾ ಲಾಟ್ಕರ್ ಸಹ ಈ ಒಂದು SIT ತಂಡದೊಂದಿಗೆ ಬರುವ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ HD ರೇವಣ್ಣನವರ ಮನೆಯ ಮುಂಭಾಗದಲ್ಲಿ ಬ್ಯಾರಿಕೇಡನ್ನು, ಯಾರಿಗೂ ಒಳಭಾಗಕ್ಕೆ ಹೋಗದ ರೀತಿಯಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿದೆ. ಜೊತೆಗೆ ಒಳಭಾಗದಲ್ಲಿ ಪೊಲೀಸ್ ಜೀಪ್ ನಿಂತಿದೆ. ಸುಮಾರು 20 ನಿಮಿಷಗಳಿಂದ ಸಹ ಒಳಭಾಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು PSI ಅಜಯ್ ಕುಮಾರ್ ರೇವಣ್ಣನವರ ಮನೆಯ ಒಳಭಾಗದಲ್ಲೇ ಇದ್ದಾರೆ. ಇನ್ನು ರೇವಣ್ಣನವರ ಹಿತೈಷಿಗಳು ಸಹ ಮನೆಯ ಮುಂಭಾಗದಲ್ಲಿ ಇದ್ದಾರೆ. JDS ಮುಖಂಡರು ಮತ್ತು ವಕೀಲರು ಸಹ ಮನೆಯ ಮುಂಭಾಗದಲ್ಲಿ ಇದ್ದಾರೆ. ನೀವು ಇಲ್ಲಿ ಮತ್ತೊಂದು ಭಾಗದಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ರೇವಣ್ಣನವರ ಸ್ನೇಹಿತರು ಮತ್ತು ವಕೀಲರು ಇಬ್ಬರು ಸಹ ಈ ಒಂದು ಮನೆಯ ಮುಂಭಾಗದಲ್ಲಿ ಇದ್ದಾರೆ. ಪೊಲೀಸ್ ಜೀಪ್ ಸಹ ಇದೆ. 11 ಗಂಟೆ ಸುಮಾರಿಗೆ SIT ತಂಡ HD ರೇವಣ್ಣನವರ ಮನೆಗೆ ಬಂದು ಸಂತ್ರಸ್ತೆಯ ಜೊತೆಯಲ್ಲಿ ಬಂದು ಸ್ಥಳ ಮಹಜರನ್ನು ನಡೆಸಲಿದೆ. SIT ತಂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದೆ.
ಈಗ ನಿನ್ನೆ 3 ಕಡೆ ಅಂದರೆ ತಪಾಸಣೆಯನ್ನು ನಡೆಸಿತ್ತು. ಗನ್ನಿಕಡ ನಿವಾಸ ಮತ್ತು ಪಡುಲಿಪ್ಪೆಯ ನಿವಾಸದಲ್ಲಿ ಪರಿಶೀಲನೆ ನಡೆಸಿತ್ತು. ಆದರೆ ಇವತ್ತು ಬಹುಮುಖ್ಯವಾಗಿ ಸಂತ್ರಸ್ತೆಯನ್ನು ಕರೆತಂದು ಸ್ಥಳ ಮಾಜಾರು ಮಾಡೋದಕ್ಕೆ ಮುಂದಾಗಿದೆ SIT ತಂಡ. ತನಿಖಾಧಿಕಾರಿಯಾದಂಥ ಪ್ರಿಯದರ್ಶಿನಿಯವರು ಈ ಒಂದು SIT ತಂಡದಲ್ಲಿ ಸಂತ್ರಸ್ತೆಯನ್ನು ಕರೆತಂದು ಸ್ಥಳ ಮಾಜಾರನ್ನು ನಡೆಸಲಿದ್ದಾರೆ. ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.